ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯೂರಿಯಾಸಿಟಿ ಕಾರ್ನರ್. ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ನ BA 4ನೇ ಸೆಮಿಸ್ಟರ್ 2ನೇ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್, ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಎನ್ನುವಂಥದ್ದು NEP ಸಿಲೆಬಸ್, ರಾಷ್ಟ್ರೀಯ ಶಿಕ್ಷಣ ನೀತಿ ಪಠ್ಯಕ್ರಮದಂತೆ ರೂಪುಗೊಂಡಿರುವಂಥದ್ದು ಸಂಖ್ಯಾಶಾಸ್ತ್ರದ ಪರಿಚಯ ಎನ್ನುವಂಥದ್ದು ಈ ಸೆಮಿಸ್ಟರ್ನ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ನ ಮೊದಲ ಅಧ್ಯಾಯ ಆಗಿರುತ್ತೆ. ಸಂಖ್ಯಾಶಾಸ್ತ್ರದ ಪರಿಚಯವನ್ನು ನಾವಿವತ್ತು ಮಾಡ್ಕೊಳ್ಳೋದಾದರೆ, ಮೊದಲಿಗೆ ಸಂಖ್ಯಾಶಾಸ್ತ್ರ ಅನ್ನುವಂಥ ಪದದ ಅರ್ಥಗಳನ್ನು ಮತ್ತು ವ್ಯಾಖ್ಯೆಯನ್ನು ನಾವು ನೋಡಬೇಕಾಗುತ್ತೆ. ಓಕೆ, ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಸಂಗ್ರಹಣ ಶಾಸ್ತ್ರ ಎಂಬತಕ್ಕಂಥ ಪದ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಇಂಗ್ಲಿಷ್ ಪದದ ಅರ್ಥ ಆಗಿದೆ. ಇದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಎಂಬತಕ್ಕಂಥ ಇಂಗ್ಲಿಷ್ ಪದ ಸ್ಟೇಟಸ್ ಎಂಬುದು ಲ್ಯಾಟಿನ್ ಪದ ಮತ್ತು ಸ್ಟ್ಯಾಟಿಸ್ಟಾ ಎಂಬ ಇಟಾಲಿಯನ್ ಪದದಿಂದ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಇಂಗ್ಲಿಷ್ ಪದ ಬಂದಿದೆ. ಆ ಇಂಗ್ಲಿಷ್ ಪದದ ಅರ್ಥನೇ ಸಂಖ್ಯಾ ಸಂಗ್ರಹಣ ಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಸ್ಟೇಟಸ್ ಮತ್ತು ಸ್ಟ್ಯಾಟಿಸ್ಟಾ ಇವೆರಡೂ ಪದಗಳು ರಾಜಕೀಯ ಸ್ಥಿತಿ ಎಂಬತಕ್ಕಂಥ ಅರ್ಥವನ್ನು ನಮಗಿಲ್ಲಿ ನೀಡ್ತವೆ. ಪ್ರಾರಂಭದಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಸಂಗ್ರಹಣ ಶಾಸ್ತ್ರ ಎಂಬತಕ್ಕಂಥದ್ದು ಒಂದು ಆಡಳಿತಾತ್ಮಕ ಅಥವಾ ರಾಜಕೀಯ ಉದ್ದೇಶಗಳಿಗಾಗಿ ರಾಷ್ಟ್ರದ ಬಗ್ಗೆ ಅಥವಾ ರಾಷ್ಟ್ರದಲ್ಲಿರುವ ಜನರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸುವಿಕೆ ಎಂಬ ಒಂದು ಅರ್ಥವನ್ನು ಹೊಂದಿತ್ತು. ಆದ್ದರಿಂದ ಅದು ರಾಷ್ಟ್ರದ ವಿವಿಧ ಭಾಗಗಳಲ್ಲಿ ವಾಸಿಸುತ್ತಿದ್ದಂತಹ ವಿಭಿನ್ನ ಗುಂಪುಗಳ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಲು ಮತ್ತು ಜನಗಣತಿ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ಸಹಕಾರಿಯಾದಂತಹ ವಿಷಯ ಸಂಖ್ಯಾಶಾಸ್ತ್ರವಾಗಿ ಇತ್ತು. ತದನಂತರ ರಾಷ್ಟ್ರದ ವ್ಯವಹಾರಗಳನ್ನು ಸರಿಯಾಗಿ ನೆರವೇರಿಸಿಕೊಂಡು ಹೋಗಲಿಕ್ಕೆ ಜನರ ಆದಾಯ ಮತ್ತು ಆರೋಗ್ಯ, ಸಂಪತ್ತು, ಅವರು ಜೀವಿಸುತ್ತಿರುವ ಮತ್ತು ಕೆಲಸ ಮಾಡುತ್ತಿರುವ ಸ್ಥಿತಿಗತಿಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಮತ್ತು ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸೋದಕ್ಕೆ ಅಗತ್ಯ ಆಗಿತ್ತು. ವಿಜ್ಞಾನದ ಈ ಶಾಖೆಯನ್ನು ಅಂಕಿ ಸಂಖ್ಯೆಗಳ ಸಂಗ್ರಹಣೆಗಾಗಿ ಸರ್ಕಾರ ಉಪಯೋಗ ಮಾಡ್ತಿದ್ರಿಂದ ಇದು ಸರ್ಕಾರದ ವಿಜ್ಞಾನ ಅಂತಲೂ ಸಹ ಪ್ರಸಿದ್ಧಿಯಾಗಿತ್ತು. ಸರ್ಕಾರದ ವಿಜ್ಞಾನ. ಓಕೆ, ಸರ್ಕಾರ ಅಂಕಿ ಸಂಖ್ಯೆಗಳ ಸಂಗ್ರಹಣೆಗಾಗಿ ಬಳಸುತ್ತಿದ್ದಂಥ ಈ ವಿಜ್ಞಾನ ಕಾಲಾನುಕ್ರಮದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತೆ ಮತ್ತು ಜನಪ್ರಿಯ ವಿಷಯವಾಗುತ್ತೆ. ಕೆಲವು ಕಾಲ ಅದು ಅರ್ಥಶಾಸ್ತ್ರದ ಒಂದು ಶಾಖೆ ಅಂತ ಪರಿಗಣಿಸಲ್ಪಟ್ಟಿತ್ತು, ಆದರೆ ಈಗ ಅದು ಪೂರ್ಣ ರೂಪವನ್ನು ಪಡೆದು ಸ್ವತಂತ್ರ ವಿಜ್ಞಾನವೆಂಬ ಮನ್ನಣೆಗೆ ಪಾತ್ರ ಆಗಿದೆ. ಈಗ ಅದು ಕೇವಲ ಸರ್ಕಾರದ ಅಥವಾ ರಾಷ್ಟ್ರದ ವಿಜ್ಞಾನವಾಗಿ ಸಂಖ್ಯಾಶಾಸ್ತ್ರ ಉಳಿದಿಲ್ಲ. ವಿವಿಧ ಇಲಾಖೆಗಳಿಗೆ ಮತ್ತು ವಿಭಿನ್ನ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ರೀತಿಗಳ ಪರಿಮಾಣಾತ್ಮಕ ವಿಶ್ಲೇಷಣೆಯನ್ನು ಈ ಸಂಖ್ಯಾಶಾಸ್ತ್ರದ ವಿಷಯದ ಆಶ್ರಯದಲ್ಲಿ ಮಾಡಲಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡೋಣ. ಸಂಖ್ಯಾಶಾಸ್ತ್ರದ ಅರ್ಥವನ್ನು ನಾವು ನೋಡೋದಾದರೆ, ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಸಂಗ್ರಹಣ ಶಾಸ್ತ್ರವನ್ನು ನಾಮಪದವಾಗಿ ಬಹುವಚನದಲ್ಲಿ ಮತ್ತು ಏಕವಚನದಲ್ಲಿ ಎರಡೂ ರೂಪದಲ್ಲಿ ಬಳಸುತ್ತೇವೆ. ಬಹುವಚನ ನಾಮಪದವಾಗಿ ಅದು ಅಂಕಿ ಅಂಶಗಳ ಒಂದು ಸಂಗ್ರಹ ಎಂಬ ಅರ್ಥವನ್ನು ಕೊಡುತ್ತೆ. ಬಹುವಚನದಲ್ಲಿ ಅಂಕಿ ಅಂಶಗಳ ಸಂಗ್ರಹ ಎಂಬ ಅರ್ಥವನ್ನು ಕೊಡುತ್ತೆ. ಇನ್ನು ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ, ಭಾರತದಲ್ಲಿರುವಂಥ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ಭಾರತದಲ್ಲಿರುವಂತಹ ಯಾವುದೇ ಒಂದು ನಿರ್ದಿಷ್ಟ ವರ್ಷದಲ್ಲಿ ಜನಸಂಖ್ಯೆ, ಅಕ್ಕಿಯ ಉತ್ಪಾದನೆ ಅಥವಾ ಕೈಗಾರಿಕಾ ವಿವಾದಗಳು, ಒಟ್ಟು ಪ್ರಾಥಮಿಕ ಶಾಲೆಗಳು ಮುಂತಾದವುಗಳನ್ನು ಕುರಿತ ಅಂಕಿ ಸಂಖ್ಯೆಗಳನ್ನೇ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯೆಗಳ ಪರಿಶೀಲನೆ ಅಂತ ಕರೆಯಲಾಗುತ್ತೆ.
ಹೌದಲ್ವಾ? ಜನಸಂಖ್ಯೆ, ಅಕ್ಕಿ ಉತ್ಪಾದನೆ, ಕೈಗಾರಿಕಾ ವಿವಾದಗಳು ಇವೆಲ್ಲ ಅಂಕಿ ಸಂಖ್ಯೆಗಳಿಂದ ಕೂಡಿರ್ತಾವಲ್ವಾ? ಇದರ ಇವು ಬಹುವಚನ ಅಂಕಿ ಅಂಶಗಳ ಸಂಗ್ರಹವನ್ನು ಹೊಂದಿರ್ತವೆ. ಹಾಗಾಗಿ ಇದನ್ನು ಅಂಕಿ ಸಂಖ್ಯೆಗಳನ್ನು ಪರಿಶೀಲನೆ ಅಂತ ಕರಿತೇವೆ. ಇದು ಪ್ರಧಾನ ಅಥವಾ ಪ್ರಾಥಮಿಕ ಅಂಕಿ ಸಂಖ್ಯೆಗಳ ಪರಿಶೀಲನೆಯಾಗಿರುತ್ತೆ. ಇದರಲ್ಲಿ ಇನ್ನೂ ಒಂದು ಭಾಗ ಇದೆ, ಅದೇ ದ್ವಿತೀಯ ಅಥವಾ ಅಪ್ರಧಾನ, ಸೆಕೆಂಡರಿ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಮೂಲ ಅಂಕಿ ಅಂಶಗಳಿಂದ ಪಡೆಯಲಾದಂತಹ ಶೇಕಡಾವಾರುಗಳು, ಸರಾಸರಿಗಳು ಮತ್ತು ಗುಣಾಂಕ ಕೋಎಫಿಷಿಯೆಂಟ್ಗಳು ದ್ವಿತೀಯ ಅಂಕಿ ಸಂಖ್ಯೆಗಳಾಗಿರ್ತವೆ. ದ್ವಿತೀಯ ಅಂಕಿ ಸಂಖ್ಯೆಗಳಿಗೆ ಉದಾಹರಣೆಯನ್ನು ನೋಡೋದಾದರೆ, ಕೈಗಾರಿಕೆಯಲ್ಲಿ ಒಂದು ವರ್ಷದಲ್ಲಿ ಸಂಭವಿಸಿದ ಮಾನವ ಗಂಟೆಗಳ ಅಂದರೆ ಅವನು ಕೆಲಸ ಮಾಡಿದಂತಹ ಗಂಟೆಗಳ ನಷ್ಟದ ಅಂಕಿ ಅಂಶ ಪ್ರಾಥಮಿಕ ಅಥವಾ ಪ್ರಧಾನ ಸಂಖ್ಯೆಯಾಗಿರುತ್ತೆ. ಒಟ್ಟು ಮಾನವ ಗಂಟೆಗಳಲ್ಲಿ ನಷ್ಟವಾದ ಮಾನವ ಗಂಟೆಗಳ ಶೇಕಡಾವಾರನ್ನು ಪಡೆದಾಗ ಅದು ದ್ವಿತೀಯ ಅಥವಾ ಅಪ್ರಧಾನ ಅಂಕಿ ಸಂಖ್ಯೆ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಇಲ್ಲಿ ಅವನು ಕೆಲಸ ಮಾಡಿದಂತಹ ಗಂಟೆಗಳ ನಷ್ಟದ ಅಂಕಿ ಅಂಶ ಪ್ರಾಥಮಿಕವಾಗಿ ಅಥವಾ ಪ್ರಧಾನ ಸಂಖ್ಯೆ ಆಗಿರುತ್ತೆ, ನಷ್ಟದ ಅಂಕಿ ಅಂಶ. ಮತ್ತು ಒಟ್ಟು ಅವನು ಕೆಲಸ ಮಾಡಿದಂತಹ ಗಂಟೆಗಳಲ್ಲಿ ನಷ್ಟವಾದಂತಹ ಗಂಟೆಗಳು ಶೇಕಡಾವಾರನ ಪಡೆದಾಗ ಅದರ ಶೇಕಡಾವಾರನ ಪಡೆಯುವಂಥದ್ದು ದ್ವಿತೀಯ ಅಥವಾ ಸೆಕೆಂಡರಿ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಏಕವಚನ ನಾಮಪದವಾಗಿ ಸಂಖ್ಯಾಶಾಸ್ತ್ರದ ಅರ್ಥವನ್ನು ನೋಡೋದಾದರೆ, ಅಂಕಿ ಸಂಖ್ಯೆಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ ಮಾಡಲು ಅಳವಡಿಸುವ ವಿವಿಧ ವಿಧಾನಗಳು ಎಂಬ ಅರ್ಥವನ್ನು ನೀಡುತ್ತೆ. ಅಂಕಿ ಸಂಖ್ಯೆಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ. ಅರ್ಥ ವಿವರಣೆ ಮಾಡಲಿಕ್ಕೆ ಅಳವಡಿಸುವಂತಹ ವಿವಿಧ ವಿಧಾನಗಳು ಎಂಬ ಅರ್ಥವನ್ನು ನೀಡುತ್ತೆ. ಬಹುವಚನದಲ್ಲಿ ಅದನ್ನು ಅಂಕಿ ಅಂಶಗಳ ಸಂಗ್ರಹ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಏಕವಚನದಲ್ಲಿ ಅಂಕಿ ಸಂಖ್ಯೆಗಳ ಸಂಗ್ರಹಣೆ, ವಿಶ್ಲೇಷಣೆ ಮತ್ತು ಅರ್ಥ ವಿವರಣೆ, ಇಂಟರ್ಪ್ರಿಟೇಷನ್ ಅಂತ ಕರಿತೇವೆ. ಅದನ್ನು ಮಾಡಲಿಕ್ಕೆ ಅಳವಡಿಸುವಂತಹ ವಿವಿಧ ವಿಧಾನಗಳು ಎಂಬ ಅರ್ಥವನ್ನು ನೀಡುತ್ತೆ. ಜ್ಞಾನದ ಶಾಖೆಯಾಗಿ ಸಂಖ್ಯಾಶಾಸ್ತ್ರ ಏಕವಚನ ನಾಮಪದದ ರೂಪದಲ್ಲಿ ಬಳಕೆಯಲ್ಲಿದೆ. ಅಂದರೆ ಅದು ಸಂಖ್ಯಾತ್ಮಕ ವಿಧಾನಗಳ ಅಧ್ಯಯನವೂ ಸಹ ಆಗಿದೆ. ಸಾಮಾನ್ಯ ವ್ಯಕ್ತಿಯ ದೃಷ್ಟಿಯಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಪರಿಶೀಲನೆ ಅಂದರೆ ಅಂಕಿ ಸಂಖ್ಯೆಗಳ ರಾಶಿ ಅನ್ನುವಂಥದ್ದು ಅರ್ಥ ಆಗುತ್ತೆ. ಸಾಮಾನ್ಯ ಮನುಷ್ಯನ ದೃಷ್ಟಿಯಲ್ಲಿ ನಾವು ಸಂಖ್ಯಾಶಾಸ್ತ್ರ ಅಂದರೆ ಏನು ಅನ್ನುವಂಥ ಅರ್ಥವನ್ನು ನೋಡೋದಾದರೆ ಅಂಕಿ ಸಂಖ್ಯೆಗಳ ರಾಶಿಯನ್ನೇ ಸಂಖ್ಯಾಶಾಸ್ತ್ರ ಅಂತ ಕರಿತೇವೆ ಅನ್ನುವಂಥದ್ದು. ಅರ್ಥಕೋಶದಲ್ಲಿ ಸಂಖ್ಯಾಶಾಸ್ತ್ರವನ್ನು ಏಕವಚನ ಮತ್ತು ಬಹುವಚನ ಎರಡರಲ್ಲಿಯೂ ಅರ್ಥ ನೀಡಲಾಗಿದೆ. ಇಲ್ಲಿ ನೋಡ್ಬೋದು, ಬಹುವಚನ ಮತ್ತು ಏಕವಚನ ಎರಡರಲ್ಲೂ ಅರ್ಥವನ್ನು ನೀಡಲಾಗಿದೆ. ಮತ್ತು ಏಕವಚನ ರೂಪದಲ್ಲಿ ಅದು ಜ್ಞಾನದ ಶಾಖೆ ಅಂತ ಪರಿಗಣಿಸಲ್ಪಟ್ಟಿದೆ. ಬಹುವಚನ ರೂಪದಲ್ಲಿ ಅದು ಅಂಕಿ ಅಂಶಗಳ ರಾಶಿ ಅಥವಾ ದತ್ತಾಂಶಗಳು ಎಂಬ ಅರ್ಥವನ್ನು ಕೊಡುತ್ತೆ. ಅಂಕಿ ಅಂಶಗಳ ರಾಶಿ ಇದು ಜ್ಞಾನದ ಶಾಖೆ, ಇಲ್ಲಿ ಅಂಕಿಅಂಶಗಳ ರಾಶಿ ಅನ್ನುವಂಥ ಅರ್ಥವನ್ನು ನೀಡುತ್ತೆ. ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ ಸಂಖ್ಯಾಶಾಸ್ತ್ರದ ಅರ್ಥ. ನೆಕ್ಸ್ಟು ವ್ಯಾಖ್ಯೆಗಳು ನೋಡೋದಾದರೆ, ಹಲವಾರು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಹಲವಾರು ಅರ್ಥಶಾಸ್ತ್ರಜ್ಞರು. ಪ್ರೊಫೆಸರ್ ಎ.ಎಲ್. ಬೌಲಿ ಮತ್ತು ಬಾಡಿಂಗ್ಟನ್, ಕ್ರಾಕ್ಸ್ಟನ್ ಮತ್ತು ಕೌಡನ್, ವೆಬ್ಸ್ಟರ್, ಹೋರೆಸ್ ಸೆಕ್ವಿಸ್ಟ್ ಎನ್ನುವಂಥವರು ಸಂಖ್ಯಾಶಾಸ್ತ್ರಕ್ಕೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಒಂದಿಬ್ಬರದನ್ನು ತಗೊಳ್ಳೋಣ. ಮೊದಲಿಗೆ ಎ.ಎಲ್. ಬೌಲೆ. ಇವರ ಪ್ರಕಾರ ಸಂಖ್ಯಾಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಸಂಖ್ಯಾಶಾಸ್ತ್ರವನ್ನು ಲೆಕ್ಕಾಚಾರದ ವಿಜ್ಞಾನ ಅಂತ ಕರಿಬೋದು. ಇವ್ರ ಪ್ರಕಾರ ಲೆಕ್ಕಾಚಾರದ ವಿಜ್ಞಾನ ಅನ್ನುವಂಥದ್ದು ಎ.ಎಲ್. ಬೌಲೆ ಅವರ ವ್ಯಾಖ್ಯೆ. ಇನ್ನು ಬಾಡಿಂಗ್ಟನ್ ಅವರ ಪ್ರಕಾರ
ಬಾಡಿಂಗ್ಟನ್ ರವರ ಪ್ರಕಾರ ಸಂಖ್ಯಾಶಾಸ್ತ್ರವು ಅಂದಾಜುಗಳ ಮತ್ತು ಸಂಭವನೀಯತೆಗಳ ವಿಜ್ಞಾನ. ಅಂದಾಜುಗಳು ಮತ್ತು ಸಂಭವನೀಯತೆ. ಓಕೆ, ನೆಕ್ಸ್ಟ್ ಕ್ರಾಕ್ಸ್ಟನ್ ಮತ್ತೆ ಕೌಡನ್ ಇವರಿಬ್ಬರ ಪ್ರಕಾರ ಹೇಳೋದಾದ್ರೆ ಸಂಖ್ಯಾಶಾಸ್ತ್ರವನ್ನ ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹಣೆ, ನಿರೂಪಣೆ, ವಿಶ್ಲೇಷಣೆ ಮತ್ತೆ ಅರ್ಥ ವಿವರಣೆಯ ವಿಜ್ಞಾನ ಎಂದು ವ್ಯಾಖ್ಯಾನ ಮಾಡ್ಬೋದು. ಏಕವಚನದ ರೂಪವನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಸೊ 2 ಮಾರ್ಕ್ಸಿಗೆ ವ್ಯಾಖ್ಯಾನ ಕೇಳೋದ್ರಿಂದ ಯಾರಾದರೂ ಇಬ್ಬರದನ್ನ ಬರೋದ್ರೆ ಸಾಕು. ಏಲ್ ಬೌಲೆ ಮತ್ತು ಬಾಡಿಂಗ್ಟನ್ ಈಸಿ ಇದೆ ಅಂತ ಇವರಿಬ್ಬರನ್ನ ತಗೊಂಡೆ. ಮತ್ತೆ ನೀವು 5 ಮಾರ್ಕ್ಸಿಗೆ ವ್ಯಾಖ್ಯಾನ ಕೇಳೋದಿಲ್ಲ, ಅರ್ಥ ಮತ್ತು ಮಹತ್ವವನ್ನು ಕೇಳ್ಬೋದು ಅಂತ ಅಂದ್ಕೋತೀನಿ. ದಟ್ಸ್ ವೈ ವ್ಯಾಖ್ಯೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಿ, ಆದರೆ ಅಷ್ಟೊಂದಾಗಿ ಏನು ಬೇಡ, ಸಿಂಪಲ್ ಇರೋದೊಂದೆರಡು ಆರಿಸ್ಕೊಂಡ್ರೆ ಸಾಕು. ಇನ್ನು ಸಂಖ್ಯಾಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ನಾವು ನೋಡೋಣ. ಓಕೆ, ಸಂಖ್ಯಾಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ಹೇಗಾಯಿತು ಸಂಖ್ಯಾಶಾಸ್ತ್ರದ ಉಗಮ? ಆರಿಜಿನ್ ಅಂಡ್ ಗ್ರೋತ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇಂಗ್ಲೀಷಲ್ಲಿ ಇದನ್ನು ಕರಿತೀವಿ. ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಸಂಗ್ರಹಣ ಶಾಸ್ತ್ರ ಅಥವಾ ಸಂಖ್ಯಾ ಪರಿಶೀಲನೆ ಎಂಬ ಪರಿಭಾಷೆ ಸುಮಾರು 5 ಶತಮಾನದಷ್ಟು ಹಳೆಯದು. ಇದರ ಉಗಮ ಹೇಗಾಯಿತು ಅಂದರೆ, ಇದು 5 ಶತಮಾನದಷ್ಟು ಹಳೆಯದಾದಂಥ ಪರಿಕಲ್ಪನೆ. ಅಂಕಿ ಅಂಶಗಳ ಸಂಗ್ರಾಹಕ ಎಂಬ ಪದವನ್ನು 1602ರಲ್ಲಿ ಆಮ್ಲೆಟ್ ನಾಟಕದಲ್ಲಿ ಮತ್ತೆ 1611ರಲ್ಲಿ ಪ್ಯಾರಡೈಸ್ ರೀಗೇನೆಡ್ನ ಆಂಗ್ಲ ಸಾಹಿತ್ಯದಲ್ಲಿ ಇದರ ಈ ಪದವನ್ನು ಕಾಣ್ಬೋದು ನಾವು. ಆದರೆ ಸಂಖ್ಯಾಶಾಸ್ತ್ರ ಎಂಬ ಪದವು 1770ರಲ್ಲಿ ಡಬ್ಲ್ಯೂ ಹೂಪರ್ ಅನುವಾದಿಸಿದ JF ವಾನ್ ಬೈಫೆಲ್ಡ್ ರವರಿಂದ ಬರೆಯಲ್ಪಟ್ಟಿದ್ದ ಎಲಿಮೆಂಟ್ಸ್ ಆಫ್ ಯೂನಿವರ್ಸಲ್ ಇರುಡಿಷನ್ ಎಂಬ ಪುಸ್ತಕದಲ್ಲಿ ಗಮನಕ್ಕೆ ಬರುತ್ತೆ. ಈ ಪುಸ್ತಕ ಸಂಖ್ಯಾಶಾಸ್ತ್ರ ಎಂಬ ಒಂದು ಅಧ್ಯಾಯವನ್ನೇ ಒಳಗೊಂಡಿತ್ತಂತೆ. ಈ ಅಧ್ಯಾಯ ಸಂಖ್ಯಾಶಾಸ್ತ್ರದ ವ್ಯಾಖ್ಯೆಯನ್ನು ಒಳಗೊಂಡಿತ್ತು. ಸಂಖ್ಯಾಶಾಸ್ತ್ರವನ್ನು ಈ ಅಧ್ಯಾಯದಲ್ಲಿ ಏನೆಂದು ವ್ಯಾಖ್ಯಾನಿಸಲಾಗಿದೆ ಅಂದರೆ, ಬಲ್ಲ ಜಗತ್ತಿನ ಎಲ್ಲ ಆಧುನಿಕ ರಾಷ್ಟ್ರಗಳ ರಾಜಕೀಯ ಏರ್ಪಾಡು ಏನು ಎಂಬುದನ್ನು ನಮಗೆ ಬೋಧಿಸುವ ವಿಜ್ಞಾನವೇ ಸಂಖ್ಯಾಶಾಸ್ತ್ರ ಎನ್ನುವಂಥ ವ್ಯಾಖ್ಯಾನವನ್ನು ಸಂಖ್ಯಾಶಾಸ್ತ್ರ ಈ ಅಧ್ಯಾಯ ಒಳಗೊಂಡಿತ್ತು. ಓಕೆ, ಇದ್ರ ಪ್ರಕಾರ, ಈ ವ್ಯಾಖ್ಯಾನದ ಪ್ರಕಾರ ಪ್ರಾರಂಭದಲ್ಲಿ ಸಂಖ್ಯಾಶಾಸ್ತ್ರ ರಾಜ್ಯನೀತಿ ಅಥವಾ ರಾಜ್ಯತಂತ್ರದ ಒಂದು ಭಾಗವಾಗಿತ್ತು. ರಾಜ್ಯನೀತಿಯಲ್ಲಿ ಜನರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಸಂಖ್ಯಾಶಾಸ್ತ್ರವನ್ನು ಬಳಸ್ತಾ ಇದ್ರು. ಇದರ ಏನು ಬಳಕೆ ಬಹಳ ಸೀಮಿತವಾಗಿತ್ತು, ಇದರ ವ್ಯಾಪ್ತಿ ಬಹಳ ಸೀಮಿತವಾಗಿತ್ತು. ಅದು ರಾಷ್ಟ್ರದಲ್ಲಿರುವಂತಹ ಜನರ ಆದಾಯ, ಸಂಪತ್ತು, ಆರೋಗ್ಯ, ಜೀವನ ಸ್ಥಿತಿ ಇಷ್ಟರ ಮಿತಿಗಳನ್ನು ಹೊಂದ್ಕೊಂಡು ಇಷ್ಟರಲ್ಲೇ ಮುಂತಾದ ವಿಷಯಗಳಿಗೆ ಮಾತ್ರ ಇದರ ವ್ಯಾಪ್ತಿ ಹೋಗಿತ್ತು ಅಷ್ಟೇ. ಅಂದರೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗ್ತಾ ಇತ್ತು ಅಷ್ಟೇ. ಹೆಚ್ಚಿನ ವ್ಯಾಪ್ತಿಯನ್ನು ಇದು ಹೊಂದಿರಲಿಲ್ಲ ಅನ್ನುವಂಥದ್ದು. ಅಂದರೆ ಆಗ ಸಂಖ್ಯಾಶಾಸ್ತ್ರ ಸರ್ಕಾರದಿಂದ ಮಾತ್ರ ಬಳಸಲ್ಪಡುತ್ತಿತ್ತು. ಆ ಸರ್ಕಾರದ ವಿಷಯಗಳಿಗೆ ಮಾತ್ರ ಬಳಸುವಂಥ ವಿಷಯ ಆಗಿತ್ತು ಇದು ಅನ್ನುವಂಥದ್ದು. ಈ ಇತ್ತೀಚಿನ ಆಧುನಿಕ ಜಗತ್ತಿನಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾ ಪರಿಶೀಲನೆ ಗಮನಾರ್ಹವಾದ ರೀತಿಯಲ್ಲಿ ಎಲ್ಲರೂ ಅಳವಡಿಕೆ ಮಾಡಿಕೊಳ್ಳುವಂಥ ಒಂದು ರೀತಿಯಲ್ಲಿ ಮತ್ತು ಶೀಘ್ರಗತಿಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಾ ಬಂದಿದೆ ಸಂಖ್ಯಾಶಾಸ್ತ್ರ. ಇದಕ್ಕೆ ಕಾರಣವನ್ನು ನಾವು ನೋಡ್ಬೋದು. ಏನಕ್ಕೆ ಸಂಖ್ಯಾಶಾಸ್ತ್ರ ಬೇಗನೆ ಬೆಳವಣಿಗೆಯನ್ನು ಹೊಂತು? ಉಗಮವನ್ನು ನೋಡಿದ್ವಿ, ಎಲ್ಲಿಂದ ಉಗಮ ಆಯಿತು ಅನ್ನುವಂಥದ್ದು. ಇದು ಸುಮಾರು 5 ಶತಮಾನದಷ್ಟು ಹಳೆಯದು. ಮತ್ತು ಅಂಕಿಅಂಶಗಳ ಸಂಗ್ರಾಹಕ ಎಂಬ ಪದವನ್ನು ಹ್ಯಾಮ್ಲೆಟ್ ನಾಟಕದಲ್ಲಿ ಬರೆದಿದ್ರು 1602ರಲ್ಲೇ. ಮತ್ತು 1611ರಲ್ಲಿ ಪ್ಯಾರಡೈಸ್ ರೀಗೇನ್ಡ್ ಎಂಬ ಆಂಗ್ಲ ಸಾಹಿತ್ಯದಲ್ಲಿ ಈ ಪದವನ್ನು ಕಾಣ್ಬೋದು. ಸಂಖ್ಯಾಶಾಸ್ತ್ರ ಎಂಬ ಪದವನ್ನು 1770ರಲ್ಲಿ ಡಬ್ಲ್ಯೂ ಹೂಪರ್ ಎನ್ನುವಂಥವನು ಹೂಪರ್ ಅನುವಾದಿಸಿದ
JF ವಾನ್ ಬೈಫೆಲ್ಡ್ ರವರಿಂದ ಎಲಿಮೆಂಟ್ಸ್ ಆಫ್ ಯೂನಿವರ್ಸಲ್ ಯುರಿಡಿಷನ್ ಎಂಬ ಪುಸ್ತಕದಲ್ಲಿ ಗಮನಕ್ಕೆ ಬರುತ್ತೆ. ಅಲ್ಲಿ ಸಂಖ್ಯಾಶಾಸ್ತ್ರ ಎಂಬ ಒಂದು ಅಧ್ಯಾಯವೇ ಇರುತ್ತೆ. ಆ ಅಧ್ಯಾಯದಲ್ಲಿ ಬಲ್ಲ ಜಗತ್ತಿನ ಎಲ್ಲ ಆಧುನಿಕ ರಾಷ್ಟ್ರಗಳ ರಾಜಕೀಯ ಏರ್ಪಾಡು ಏನು ಎಂಬುದನ್ನು ನಮಗೆ ಬೋಧಿಸುವ ವಿಜ್ಞಾನ ಎಂದು ಇದನ್ನು ವ್ಯಾಖ್ಯಾನಿಸಲಾಗಿರುತ್ತೆ. ಇದು ಇದರ ಉಗಮ ಮತ್ತು ಇದರ ಬೆಳವಣಿಗೆಗೆ ಕಾರಣವಾದಂಥ ಅಂಶಗಳು ಏನೇನು ಅಂತ ನೋಡೋದಾದರೆ, ಮೊದಲನೇದು ಸರ್ಕಾರದ ದಾಖಲೆಗಳು. ಗೌರ್ನಮೆಂಟಲ್ ರೆಕಾರ್ಡ್ಸ್. ಸರ್ಕಾರದ ದಾಖಲೆಗಳು ಇದರ ಬೆಳವಣಿಗೆಗೆ ಕಾರಣ ಆಗ್ತವೆ. ಇದರ ಉಗಮದಲ್ಲೇ ಬಂತು ಇದು. ಅಂದಿನ ದಿನದಲ್ಲಿ ಸರ್ಕಾರ ಮಾತ್ರ, ಅದುವೇ ಜನರ ಆದಾಯ, ಸಂಪತ್ತು, ಆರೋಗ್ಯ ಇಷ್ಟಕ್ಕೆ ಇದರ ವ್ಯಾಪ್ತಿ, ಜೀವನ ಸ್ಥಿತಿ ಇಷ್ಟಕ್ಕೆ ಇದರ ವ್ಯಾಪ್ತಿ ಅಳವಡಿಕೆ ಆಗಿತ್ತು ಅನ್ನುವಂಥದ್ದು ಇದರ ಉಗಮದಲ್ಲೇ ಬಂತು ಆ ವಿಷಯ. ಹಾಗಾಗಿ ಸರ್ಕಾರದ ದಾಖಲೆಗಳು ಇದರ ಬೆಳವಣಿಗೆಗೆ ಕಾರಣ ಆಗ್ತವೆ. ಮೊದಲನೇ ಪಾಯಿಂಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಗೌರ್ನಮೆಂಟಲ್ ರೆಕಾರ್ಡ್ಸ್. ಸರ್ಕಾರ ಜನರ ಬಗ್ಗೆ ಮತ್ತು ವಿವಿಧ ವಿಷಯಗಳ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇತ್ತು. ಆ ಕಾಲದಲ್ಲಿ ದಾಖಲೆಗಳನ್ನು ಇಡಬೇಕಾಗಿತ್ತು ಸರ್ಕಾರ. ಹಾಗಾಗಿ ಸಂಖ್ಯಾಶಾಸ್ತ್ರ ಬಳಕೆಗೆ ಬಂತು ಅನ್ನುವಂಥದ್ದು ಸಿಂಪಲ್ ಮೀನಿಂಗ್ ಇದು. ಮತ್ತು ಕ್ರಿಸ್ತ ಪೂರ್ವದಲ್ಲಿಯೇ ಅನೇಕ ದೇಶಗಳಲ್ಲಿ ಜನಗಣತಿಯನ್ನು ನಡೆಸ್ತಾ ಇದ್ದಂತಹ ಉಲ್ಲೇಖಗಳಿವೆ ನಮ್ಮಲ್ಲಿ. ಈಜಿಪ್ಟಿನಲ್ಲಿ ಪೊಲೀಸರು ಎಲ್ಲ ಕುಟುಂಬಗಳ ಮುಖ್ಯಸ್ಥರ ಪಟ್ಟಿಯನ್ನು ತಯಾರಿಸ್ತಾ ಇದ್ರು. 17ನೇ ಶತಮಾನದಲ್ಲಿ ವಿಲಿಯಂ ಪೆಟ್ಟಿ ಎಂಬ ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞನು ಸಂಖ್ಯಾಶಾಸ್ತ್ರವನ್ನು ರಾಜಕೀಯ ಅಂಕಗಣಿತ, ಪೊಲಿಟಿಕಲ್ ಅರ್ಥಮೆಟಿಕ್ ಅಂತ ಕರೀತಾನೆ. ವಿಲಿಯಂ ಪಟ್ಟಿಯು ಸೇರಿದಂತೆ ಕ್ಯಾಪ್ಟನ್ ಜಾನ್ ಗ್ರಾಂಟ್ ಮತ್ತು ಹೆನ್ರಿ ಎಂಬ ಲೇಖಕರು ಸಹ ಸಂಖ್ಯಾಶಾಸ್ತ್ರದ ಬೆಳವಣಿಗೆಗೆ ಗಣನೀಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಮತ್ತು ಇದು ಜನರ ಬಗ್ಗೆ, ರಾಷ್ಟ್ರದ ವಿವಿಧ ವಿಷಯಗಳ ಬಗ್ಗೆ ಸರ್ಕಾರ ಅಂಕಿಅಂಶಗಳನ್ನು ಸಂಗ್ರಹಿಸಿ ದಾಖಲೆಗಳನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಮತ್ತು ಈ ಕ್ರಿಯೆ ವಿಸ್ತಾರವಾಗತೊಡಗಿದ್ರಿಂದ ಸಂಖ್ಯಾಶಾಸ್ತ್ರ ಬೆಳಿಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಮೊದಲನೇ ಪಾಯಿಂಟ್ ಸರ್ಕಾರದ ದಾಖಲೆಗಳು. ಇನ್ನು ಎರಡನೇದು ಗಣಿತಶಾಸ್ತ್ರ. ಗಣಿತಶಾಸ್ತ್ರ ಅಂದರೆ ಮ್ಯಾಥಮೆಟಿಕ್ಸ್ ಇದರ ಬೆಳವಣಿಗೆಗೆ ಕಾರಣ ಅಂತ ಹೇಳ್ತಾರೆ. ಹೇಗೆ ಅಂದರೆ ಸಂಖ್ಯಾತ್ಮಕ ವಿಧಾನಗಳು ಆಧುನಿಕ ವಿಜ್ಞಾನ ಅಂದರೆ ವಿಜ್ಞಾನ ಒಳಗೊಂಡಿದ್ದು ಸಂಖ್ಯಾತ್ಮಕ ಅಂದರೆ ಮ್ಯಾಥಮೆಟಿಕ್ಸ್ ಅನ್ನೋ ವಿಜ್ಞಾನ ಒಳಗೊಂಡಿತ್ತು. ಮ್ಯಾಥಮೆಟಿಕ್ಸ್ ಅಂದರೆ ಅದರಲ್ಲಿ ಸಂಖ್ಯೆಗಳು, ಅಂಕಿ ಸಂಖ್ಯೆಗಳು ಬರಲೇಬೇಕು. ಆ ಸಂಖ್ಯಾತ್ಮಕ ವಿಧಾನಗಳನ್ನು ಈ ವಿಜ್ಞಾನ ಒಳಗೊಂಡಿದ್ದರಿಂದ ಗಣಿತಶಾಸ್ತ್ರದ ಕಾರಣದಿಂದ ಆ ಮ್ಯಾಥಮೆಟಿಕ್ಸ್ ಒಳಗೊಂಡಿದ್ದಂತಹ ಸಂಖ್ಯಾಶಾಸ್ತ್ರ ಇದರ ಕಾರಣದಿಂದ ಬಹಳ ವೇಗವಾಗಿ ಸಂಖ್ಯಾಶಾಸ್ತ್ರ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ನಾವು ಈ ವಿಜ್ಞಾನದಲ್ಲಿ ಊಹೆಗಳನ್ನು ಮಾಡ್ಕೊಳ್ತೀವಿ. ಮಾದರಿಗಳಿಂದ ಊಹೆಗಳನ್ನು ಮಾಡಿಕೊಳ್ಳುವಂಥ ಸಂಖ್ಯಾತ್ಮಕ ವಿಧಾನ, ಸಂಭವನೀಯತೆಯ ಗಣಿತಾತ್ಮಕ ಸಿದ್ಧಾಂತವನ್ನು ಬಹುವಾಗಿ ಇದು ಅವಲಂಬಿಸಿದೆ ಗಣಿತಶಾಸ್ತ್ರ. ಮತ್ತು ಅನೇಕ ಸಂಖ್ಯೆಯ ಪ್ರಯೋಗಗಳನ್ನು ಅಥವಾ ಪರೀಕ್ಷೆಗಳನ್ನು ನಡೆಸಿದಾಗ ಯಾವ ಪರಿಣಾಮ ದೊರೆಯಬಹುದು ಎಂಬುದನ್ನು ಸಂಭವನೀಯತೆಯ ಸಿದ್ಧಾಂತ ನಮಗೆ ತಿಳಿಸುತ್ತೆ. ಡಿ ಮಾಯ್ರ್ ಎಂಬ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಕಂಡುಹಿಡಿದಂಥ ಲಂಬರೇಖೆ, ನಾರ್ಮಲ್ ಕರ್ವ್ ಏನಿದೆ, ಆಧುನಿಕ ಸಂಖ್ಯಾತ್ಮಕ ಸಿದ್ಧಾಂತದ ಪ್ರಮುಖ ಭಾಗವಾಗಿದೆ. ಗಣಿತಶಾಸ್ತ್ರದಲ್ಲಿ ಅಂಕಿಅಂಶಗಳು ಮತ್ತು ಗಣಿತಾತ್ಮಕ ವಿಷಯಗಳ ಮಹತ್ವ ಹೆಚ್ಚಿದಂತೆಲ್ಲ ಅದರೊಡನೆ ಸಂಖ್ಯಾಶಾಸ್ತ್ರವು ಸಹ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಗೊತ್ತಾಯ್ತಲ್ವಾ? ಗಣಿತಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥ ಒಂದಷ್ಟು ಒಂದು ಅಧ್ಯಾಯ ಬರುತ್ತೆ. ಯಾವುದೇ ಒಂದು ಗಣಿತದಲ್ಲಿ ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿ ಗಣಿತಾತ್ಮಕ ವಿಷಯಗಳು, ಗಣಿತದಲ್ಲಿರುವಂಥ ವಿಷಯಗಳು ಮಹತ್ವವನ್ನು ಪಡೆದುಕೊಳ್ತಾ ಹೋದಂತೆಲ್ಲ ಅದ್ರ ಜೊತೆ ಸಂಖ್ಯಾಶಾಸ್ತ್ರವೂ ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಯಿತು, ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಇನ್ನು ಮೂರನೇದು ಉದ್ಯಮ ಮತ್ತು ವಾಣಿಜ್ಯದ ಬೆಳವಣಿಗೆ. ಇವು ಪಾಯಿಂಟ್ಸ್ಗಳನ್ನ ನಾವು ನೆನ್ಪಿಟ್ಕೊಂಡ್ರೆ ಸಾಕು, ಏನಕ್ಕೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕೆ ಉದ್ಯಮ ಮತ್ತು ವಾಣಿಜ್ಯದ ಬೆಳವಣಿಗೆ ಸಂಖ್ಯಾಶಾಸ್ತ್ರದ
ಬೆಳವಣಿಗೆಗೆ ಕಾರಣ ಆಯಿತು ಅನ್ನುವಂಥದ್ದು. ಗ್ರೋತ್ ಆಫ್ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್. ಆಧುನಿಕ ಯುಗ ಉದ್ಯಮ ಮತ್ತು ವಾಣಿಜ್ಯದ ಯುಗ ಆಗಿದೆ. ಅದು ನಮಗೆ ಗೊತ್ತಿರುವಂಥದ್ದೇ. ಉದ್ಯಮ ಮತ್ತು ವಾಣಿಜ್ಯ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂತೆ ಅವುಗಳ ಸಮಸ್ಯೆಗಳು ಸಹ ಬೆಳೀತಾ ಹೋಗ್ತವೆ. ಮತ್ತು ಉದ್ಯಮದ ಅಭಿವೃದ್ಧಿ ಸಂಖ್ಯಾಶಾಸ್ತ್ರದ ನೆರವನ್ನು ತಗೊಳ್ಳುತ್ತೆ. ವಿಶ್ವದ ವಿವಿಧ ಭಾಗಗಳಲ್ಲಿ ಉದ್ಯಮದ ವಿದ್ಯಮಾನಗಳು, ಅದರ ಪ್ರಗತಿಯ ದರ ಮುಂತಾದವುಗಳನ್ನು ಸಂಖ್ಯಾಶಾಸ್ತ್ರದ ಮೂಲಕ ತಿಳಿದುಕೊಳ್ಬೋದು. ಅದು ಎಷ್ಟರ ಮಟ್ಟಿಗೆ ಪ್ರಗತಿಯನ್ನು ಹೊಂದ್ತಾ ಇದೆ, ಡೆವಲಪ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಸಂಖ್ಯಾಶಾಸ್ತ್ರದ ಮೂಲಕ ಮಾತ್ರ ನಿಖರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗಿರುವಾಗ ಉದ್ಯಮ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ವಿಷಯಕ ಸಂಖ್ಯಾತ್ಮಕ ಮಾಹಿತಿಗಳ ಮೂಲಕ ಬಗೆಹರಿಸಲಿಕ್ಕೆ ನಮಗೆ ಈಸಿ ಆಗುತ್ತೆ. ಈ ಒಂದು ಇದರಿಂದ ಉದ್ಯಮ ಮತ್ತು ವಾಣಿಜ್ಯಗಳ ಹೆಚ್ಚಾಗಿ ಸಂಖ್ಯಾಶಾಸ್ತ್ರವನ್ನು ಬಳಸಿದ್ರಿಂದ, ಇದಕ್ಕೆ ಮುಖ್ಯವಾಗಿ ಸಂಖ್ಯಾಶಾಸ್ತ್ರವೇ ಬೇಕಾಗಿರೋದ್ರಿಂದ ಇದರ ಒಂದು ನಿಖರತೆಯನ್ನು, ಸ್ಪಷ್ಟತೆಯನ್ನು ತಿಳ್ಕೊಳ್ಳಿಕ್ಕೆ ಅಂಕಿ ಸಂಖ್ಯೆಗಳ ಒಂದು ಅದರ ಪ್ರಗತಿಯನ್ನು ತಿಳ್ಕೊಳ್ಳಿಕ್ಕೆ ಇತ್ಯಾದಿಯನ್ನು ತಿಳ್ಕೊಳ್ಳಿಕ್ಕೆ ಉದ್ಯಮ ಮತ್ತು ವಾಣಿಜ್ಯದ ಬೆಳವಣಿಗೆಯಲ್ಲಿ ಸಂಖ್ಯಾಶಾಸ್ತ್ರ ಪ್ರಮುಖವಾದ ಪಾತ್ರವನ್ನು ವಹಿಸ್ತು ಅನ್ನುವಂಥದ್ದು. ಮತ್ತು 4ನೇ ಪಾಯಿಂಟ್ ಇದರಲ್ಲಿ ವಿಜ್ಞಾನದ ಬೆಳವಣಿಗೆ. ಗ್ರೋತ್ ಆಫ್ ಸೈನ್ಸ್. ವಿಜ್ಞಾನ ಬೆಳೆದಂತೆಲ್ಲ ಸಂಖ್ಯಾಶಾಸ್ತ್ರವು ಬೆಳೀತು ಅನ್ನುವಂಥದ್ದು. ವಿಜ್ಞಾನದ ಗಣನೀಯ ಬೆಳವಣಿಗೆ ಸಂಖ್ಯಾಶಾಸ್ತ್ರದ ಬೆಳವಣಿಗೆಗೆ ಮುಖ್ಯವಾದಂತಹ ಕಾರಣವಾಯಿತು. ವಿಜ್ಞಾನದಲ್ಲಿ ಅನೇಕ ಶಾಖೆಗಳು ಬೆಳೆದಿದ್ದಾವೆ. ಅಸಂಖ್ಯಾತ ಜನರು ವಿಜ್ಞಾನದಲ್ಲಿ ವ್ಯಾಪಕ ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. ಸಂಖ್ಯಾಶಾಸ್ತ್ರ ಸಂಶೋಧನೆಯ ಒಂದು ಭಾಗ ಆಗಿರೋದ್ರಿಂದ ಅದಕ್ಕೆ ಈ ಸಂಖ್ಯಾಶಾಸ್ತ್ರದ ಪ್ರಾಮುಖ್ಯತೆ ಹೆಚ್ಚುತ್ತಾ ಹೋಯಿತು. ಸಂಖ್ಯಾಶಾಸ್ತ್ರದ ಬೆಳವಣಿಗೆಗೆ ಅದು ಕಾರಣ ಆಯಿತು ಅನ್ನುವಂಥದ್ದು. ವಿಜ್ಞಾನದಲ್ಲಿ ಹೆಚ್ಚಾಗಿ ಮ್ಯಾಥಮೆಟಿಕ್ಸನ್ನು ನಾವು ತಗೊಳ್ತೀವಿ. ಮ್ಯಾಥಮೆಟಿಕ್ಸ್ ಅಂದರೆ ಸಂಖ್ಯೆಗಳನ್ನು ಹೆಚ್ಚಾಗಿ ತಗೊಳ್ತೀವಿ. ವಿಜ್ಞಾನದ ಬೆಳವಣಿಗೆಯಲ್ಲಿ ಅಥವಾ ಯಾವುದೇ ಒಂದು ಸಂಶೋಧನೆಯಲ್ಲಿ ನಾವು ಸಂಖ್ಯೆಯನ್ನು ಹೆಚ್ಚಾಗಿ ತಗೊಳ್ಳೋದ್ರಿಂದ ವಿಜ್ಞಾನದ ಬೆಳವಣಿಗೆ ಆದಂಗೆ ಆಲ್ಸೋ ನಮಗೆ ಸಂಖ್ಯಾಶಾಸ್ತ್ರದ ಬೆಳವಣಿಗೆ ಸಹ ಆಯಿತು ಅನ್ನುವಂಥದ್ದು. ಇನ್ನು ಸಂಖ್ಯಾ ಸಂಗ್ರಹಣೆಯ ಇಳಿಯುತ್ತಿರುವ ವೆಚ್ಚ. ನಂಬರ್ 5. ಸಂಖ್ಯಾ ಸಂಗ್ರಹಣೆಯ ಇಳಿಯುತ್ತಿರುವ ವೆಚ್ಚ. ಹೇಗೆ ಸಂಖ್ಯಾ ಸಂಗ್ರಹಣೆಯ ಇಳಿಯುತ್ತಿರುವಂತಹ ವೆಚ್ಚ, ಡಿಕ್ರೀಸಿಂಗ್ ಕಾಸ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದು ಬೆಳವಣಿಗೆಗೆ ಹೇಗೆ ಕಾರಣ ಆಯಿತು? ಸಂಖ್ಯಾಶಾಸ್ತ್ರದ ಬೆಳವಣಿಗೆಗೆ ಇದರ ಕಾರಣ ಹೇಗೆ ಅಂದರೆ, ಇಂದಿನ ಕಾಲದಲ್ಲಿ ಅಂಕಿ ಸಂಖ್ಯೆಗಳ ಸಂಗ್ರಹಣೆಗೆ ಬಹಳ ವೆಚ್ಚ ಮತ್ತು ಸಮಯ ತೆಗೆದುಕೊಳ್ತಾ ಇತ್ತು. ಇದರ ಸಂಗ್ರಹಣೆ ಮಾಡೋದು ಕಷ್ಟ ಇತ್ತು. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ. ಯಂತ್ರೋಪಕರಣಗಳು ಬಂದಿದ್ದಾವೆ. ವಿದ್ಯುತ್ ಚಾಲಿತ ಗಣಕಯಂತ್ರಗಳು ಮತ್ತು ಹೊಸ ರೀತಿಯ ಯಂತ್ರಗಳ ಹಾಗೂ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯಿಂದ ಅದರೊಂದಿಗೆ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಬಹಳ ಸುಲಭ ಆಗಿದೆ. ಮತ್ತು ವಿಶ್ಲೇಷಣೆಯ ವೆಚ್ಚ ಸಹ ನಮಗೆ ಕಡಿಮೆ ಆಗಿದೆ. ಈ ವೆಚ್ಚ ಕಡಿಮೆ ಆಗಿರೋದ್ರಿಂದ ಸಂಖ್ಯಾಶಾಸ್ತ್ರ ಹೆಚ್ಚುತ್ತಿರುವ ಬಳಕೆಗೆ ಇದು ಸಹ ಒಂದು ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಉಗಮ ಮತ್ತು ಬೆಳವಣಿಗೆ ಆಯಿತು. ಇನ್ನು ನಮ್ಮ ಏನು ಸಿಲೆಬಸ್ ಪ್ರಕಾರ ಹೋಗ್ತಾ ಇದ್ದೀವಿ ನಾವು, ಸಂಖ್ಯಾಶಾಸ್ತ್ರದ ವ್ಯಾಪ್ತಿಯನ್ನು ನೋಡೋಣ. ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಎಲ್ಲಿಯವರೆಗೆ ಸಂಖ್ಯಾಶಾಸ್ತ್ರಕ್ಕೆ ಸ್ಕೋಪ್ ಇತ್ತು. ಸ್ಕೋಪ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಸಂಖ್ಯಾಶಾಸ್ತ್ರ ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಅದರ ವ್ಯಾಪ್ತಿಯನ್ನು ನಾವು ಯಾವ ವಿಷಯಗಳ ಮೂಲಕ ವ್ಯಾಪ್ತಿಯನ್ನು ನಾವು ಕಾಣ್ಬೋದು ಅನ್ನೋದನ್ನು ಈಗ ನೋಡೋಣ. ಬಹಳ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ. ಎಲ್ಲಿಯವರೆಗೂ ಇದರ ಎಲ್ಲೆ ಇದೆ ಅನ್ನುವಂಥದ್ದು ನೋಡೋಣ. ಇದು ಸರ್ಕಾರದ ಕಾರ್ಯಾಚರಣೆಗಳು ಅಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ.
ಎಲ್ಲಿಗೋದ್ರೂ ಸರ್ಕಾರದ ಕಾರ್ಯಾಚರಣೆಗಳು ಬರಲೇಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸರ್ಕಾರದ ಕಾರ್ಯಾಚರಣೆಗಳು ಮೊದಲಿಗೆ ಸಂಖ್ಯಾಶಾಸ್ತ್ರದ ಉಗಮ ಎಲ್ಲಾಯಿತು ಸರ್ಕಾರದ ಕಾರ್ಯಾಚರಣೆಯಲ್ಲಿ, ಅದರ ಬೆಳವಣಿಗೆ ಆಗಿದ್ದು ಸರ್ಕಾರದ ಕಾರ್ಯಾಚರಣೆಯಲ್ಲಿ, ಅದು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಮೊದಲಿಗೆ ಸರ್ಕಾರದ ಕಾರ್ಯಾಚರಣೆಯಲ್ಲಿ. ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಒಂದಕ್ಕೊಂದು ಹೊಂದಾಣಿಕೆಯನ್ನು ನೋಡ್ತಾ ಹೋದರೆ ಒಂದಕ್ಕೊಂದು ಲಿಂಕ್ ಇದೆ. ಹಾಗಾಗಿ ನಾವು ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಸರ್ಕಾರದ ಕಾರ್ಯಾಚರಣೆಯಲ್ಲಿ ಇತ್ತು. ಪ್ರತಿಯೊಂದು ಸರ್ಕಾರನೂ ಸಹ ತನ್ನ ಸ್ವಂತ ಉದ್ದೇಶಕ್ಕಾಗಿ ಅಥವಾ ತನ್ನ ಸಂಶೋಧಕರಿಗಾಗಿ ಅಂಕಿ ಸಂಖ್ಯೆಗಳನ್ನು ಸಂಗ್ರಹ ಮಾಡುತ್ತೆ. ಹೇಳ್ದಾಗೆ ಜನರ ಆದಾಯ, ಸಂಪತ್ತು, ರಾಷ್ಟ್ರದಲ್ಲಿ ಉತ್ಪಾದನೆ ಆಗಿರುವಂಥದ್ದು, ಪೂರೈಕೆ ಆಗುವಂಥದ್ದು, ಬೆಲೆ ಮುಂತಾದವುಗಳ ಬಗ್ಗೆ ಸರ್ಕಾರ ಅಂಕಿ ಸಂಖ್ಯೆಗಳನ್ನು ಸಂಗ್ರಹಿಸಬೇಕಾಗಿರುತ್ತೆ. ಜನಗಣತಿ ಮೊದಲಾದ ಅಂಕಿ ಸಂಖ್ಯೆಗಳ ಕಾರ್ಯಾಚರಣೆಯನ್ನು ಸರ್ಕಾರದ ಹೊರತಾಗಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆ ಅಂದರೆ ಸರ್ಕಾರದಲ್ಲಿ ಮಾತ್ರ ಅದಕ್ಕೆ ಅಗತ್ಯವಾದಂತಹ ಸಂಪನ್ಮೂಲಗಳು, ಹಣಕಾಸು ಮತ್ತು ಇನ್ನಿತರ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ. ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಈ ಸರ್ಕಾರದ ಕಾರ್ಯಾಚರಣೆವರೆಗೆ ವಿಸ್ತರಿಸಿತು ಅನ್ನುವಂಥದ್ದು. ಮತ್ತು ಉದ್ಯಮ ನಿರ್ವಹಣೆಯಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಸಂಖ್ಯಾಶಾಸ್ತ್ರ ಉದ್ಯಮ ನಿರ್ವಹಣೆಯ ವಿಷಯಕ್ಕೆ ತನ್ನ ವ್ಯಾಪ್ತಿಯನ್ನು ಚಾಚಿದೆ ಅನ್ನುವಂಥದ್ದು. ವಿವಿಧ ಉದ್ಯಮಗಳನ್ನು ಹೋಲಿಕೆ ಮಾಡಲು, ಪ್ರಗತಿಯ ದರವನ್ನು ಅಂದಾಜು ಮಾಡಲು ಮತ್ತು ಉದ್ಯಮ ನಿರ್ಣಯಗಳನ್ನು ಕೈಗೊಳ್ಳಲು ಸಂಖ್ಯಾತ್ಮಕ ವಿಧಾನಗಳು ಅಗತ್ಯವಾಗಿವೆ. ವಿವಿಧ ಉದ್ಯಮಗಳನ್ನು ಹೋಲಿಕೆ ಮಾಡಲಿಕ್ಕೆ, ಪ್ರಗತಿಯ ದರವನ್ನು ಅಂದಾಜು ಮಾಡಲಿಕ್ಕೆ ಮತ್ತು ಉದ್ಯಮ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ, ಒಟ್ಟಾರೆಯಾಗಿ ಉದ್ಯಮ ನಿರ್ವಹಣೆಗೆ ಸಂಬಂಧಿಸಿದಂತಹ ಯಾವುದೇ ವಿಷಯ ಬಂದರೂ ಸಂಖ್ಯಾಶಾಸ್ತ್ರ ಅಲ್ಲಿಯವರೆಗೆ ತನ್ನ ವ್ಯಾಪ್ತಿಯನ್ನು ಚಾಚಿದೆ ಅನ್ನುವಂಥದ್ದು. ಇನ್ನು ನಂಬರ್ 3 ವಿಜ್ಞಾನ. ಸೈನ್ಸಲ್ಲಿ ಕೂಡ ಸಂಖ್ಯಾಶಾಸ್ತ್ರ ಇದೆ, ಈಗಾಗಲೇ ನೋಡಿದ್ದೀವಿ ನಾವು. ಸೈನ್ಸ್ ವಿವಿಧ ವಿಜ್ಞಾನಗಳನ್ನು ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ, ವಿಜ್ಞಾನಗಳಲ್ಲಿ ಬರುವಂಥ ವಿಷಯಗಳ ಅಂಕಿ ಸಂಖ್ಯೆಗಳು, ಆ ವಿಜ್ಞಾನದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಅಂಕಿ ಸಂಖ್ಯೆಗಳು ಅಗತ್ಯ ಆಗಿದ್ದಾವೆ. ಅಂಕಿ ಸಂಖ್ಯೆಗಳು ವಿಜ್ಞಾನದ ಬೋಧನೆಗೆ ಒಂದು ನಿಖರತೆಯನ್ನು, ಸ್ಪಷ್ಟತೆಯನ್ನು ತಂದುಕೊಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು. ಜಾಸ್ತಿ ಹೆಚ್ಚಾಗಿ ಹೇಳಿ ಬೇಡ, ಸಿಂಪಲಾಗಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ನು ನಂಬರ್ 4 ಸಂಶೋಧನೆ, ರಿಸರ್ಚ್. ಸಂಶೋಧನೆಯಲ್ಲಿ ಅಂಕಿ ಸಂಖ್ಯೆಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ರಿಸರ್ಚರ್ ಅವರಿಗೂ ಸೈನ್ಸಲ್ಲಿ ಮಾಡುವಂತಹ ರಿಸರ್ಚ್ನವರಿಗೆ ಅಂಕಿ ಸಂಖ್ಯೆಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತವೆ. ಅಂಕಿ ಸಂಖ್ಯೆಗಳ ನೆರವಿಲ್ಲದೇ ಸಂಶೋಧನೆ ಮಾಡಲಿಕ್ಕೆ ಸಾಧ್ಯ ಇರೋದೇ ಇಲ್ಲ, ಯಾವುದೇ ಒಂದು ಸಂಶೋಧನೆ ಆಗಿರ್ಬೋದು. ಸಂಖ್ಯಾಶಾಸ್ತ್ರ ಸಂಶೋಧನೆಯ ಒಂದು ಭಾಗ ಆಗಿರೋದ್ರಿಂದ, ಭಾಗ ಅಂತ ನಾವು ಪರಿಗಣನೆಗೆ ತಗೊಂಡಿರೋದ್ರಿಂದ ಸಂಶೋಧನೆಯವರೆಗೂ ಸಂಖ್ಯಾಶಾಸ್ತ್ರ ತನ್ನ ವ್ಯಾಪ್ತಿಯನ್ನು ಚಾಚಿದೆ. ಇನ್ನು ನಂಬರ್ 5 ಗಣಿತಾತ್ಮಕ ವಿಶ್ಲೇಷಣೆ. ಓಕೆ, ಗಣಿತಾತ್ಮಕ ವಿಶ್ಲೇಷಣೆ, ಮ್ಯಾಥಮೆಟಿಕಲ್ ಅನಾಲಿಸಿಸ್. ಗಣಿತಶಾಸ್ತ್ರ, ಅಂಕಗಣಿತ ಮೊದಲಾದ ಜ್ಞಾನದ ಶಾಖೆಗಳಲ್ಲಿ ಅಂಕಿ ಸಂಖ್ಯೆಗಳು ವ್ಯಾಪಕವಾಗಿ ಬಳಕೆಯಾಗ್ತಾ ಇದ್ದಾವೆ. ಅದು ಅಲ್ಲದೆ ಗಣಿತಶಾಸ್ತ್ರದ ಒಂದು ಭಾಗ ಸಂಖ್ಯಾಶಾಸ್ತ್ರ ಆಗಿರೋದ್ರಿಂದ ಇದರ ವಿಶ್ಲೇಷಣೆಯವರೆಗೂ, ಗಣಿತಶಾಸ್ತ್ರದವರೆಗೂ ತನ್ನ ವ್ಯಾಪ್ತಿಯನ್ನು ಇದು ಚಾಚಿದೆ ಅನ್ನುವಂಥದ್ದು. ಇನ್ನು ಸಂಖ್ಯಾಶಾಸ್ತ್ರದ ಮಹತ್ವವನ್ನು ನೋಡೋಣ. ಸಂಖ್ಯಾಶಾಸ್ತ್ರದ ವ್ಯಾಪ್ತಿ ಆಯಿತು, ಈಗ ಮಹತ್ವವನ್ನು ಬಹಳ ಸಿಂಪಲ್ಲಾಗಿ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ನಾವೀಗ. ಸಂಖ್ಯಾಶಾಸ್ತ್ರದ ಮಹತ್ವ ಇಲ್ಲಿ ಬರೆದಿದ್ದೇನೆ, ಮೊದಲಿಗೆ ಬರ್ಕೊಂಡ್ಬಿಟ್ಟಿದ್ದೀನಿ. ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆ. ಇದರ ಮಹತ್ವ ಯಾಕೆ ಇದನ್ನು ಬಳಸ್ತೀವಿ ಅಂದರೆ, ಸಮಸ್ಯೆಗಳ ಅಧ್ಯಯನ ಮಾಡಲಿಕ್ಕೆ, ಸುಲಭವಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ನಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು
ನಿವಾರಣೆ ಮಾಡ್ಕೊಳ್ಳಿಕ್ಕೆ. ಸಂಖ್ಯಾಶಾಸ್ತ್ರೀಯ ಮಾಹಿತಿಗಳು ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನಗಳು ಆರ್ಥಿಕ ಸಮಸ್ಯೆಗಳ ಅಧ್ಯಯನ ಮತ್ತು ನಿವಾರಣೆಗೆ, ಅಂದರೆ ನಮ್ಮ ಯಾವುದೇ ಎಕನಾಮಿಕ್ ಪ್ರಾಬ್ಲಮ್ ಇದ್ರೂ ಅದರ ಅಧ್ಯಯನ ಮಾಡಲಿಕ್ಕೆ ಮತ್ತು ಅವುಗಳನ್ನು ಏನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ. ಮತ್ತು ಅರ್ಥಶಾಸ್ತ್ರ ಬಹು ಮುಖ್ಯವಾಗಿ ಸಂಪತ್ತಿನ ಉತ್ಪಾದನೆ ಮತ್ತು ವಿತರಣೆ ಹಾಗೂ ಆದಾಯದ ಅನುಭೋಗ, ಉಳಿತಾಯ ಮತ್ತು ಹೂಡಿಕೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನಗಳ ಮೂಲಕ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ಬೋದು ಮತ್ತು ನಮಗಿರುವಂತಹ ಪ್ರಾಬ್ಲಮ್ಗಳನ್ನು ಇದರಲ್ಲಿ ನಿವಾರಣೆ ಮಾಡ್ಕೋಬೋದು, ಸಾಲ್ವ್ ಮಾಡ್ಕೊಳ್ಬೋದು. ಇನ್ನು ಎರಡನೇದು ಉತ್ಪಾದನೆಯಲ್ಲಿ ಇನ್ ಪ್ರೊಡಕ್ಷನ್. ಉತ್ಪಾದನಾ ಕ್ಷೇತ್ರದಲ್ಲಿ ಸಂಖ್ಯಾಶಾಸ್ತ್ರ ಹೇಗೆ ಮಹತ್ವವನ್ನು ವಹಿಸುತ್ತೆ ಅನ್ನೋದನ್ನು ನೋಡೋದಾದರೆ, ಉತ್ಪಾದನೆ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳು ಅತ್ಯಗತ್ಯವಾಗಿ ಇರ್ತವೆ. ಉತ್ಪಾದನೆಗೆ ಸಂಬಂಧಿಸಿದಂತಹ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸರಕಿನ ಬೇಡಿಕೆಗೆ ಅನುಗುಣವಾಗಿ ಅದರ ಪೂರೈಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಬೋದು. ಒಂದು ದೇಶದ ಉತ್ಪಾದನೆಯ ಅಂಕಿ ಸಂಖ್ಯೆಗಳನ್ನು ಇನ್ನೊಂದು ದೇಶದ ಉತ್ಪಾದನೆ ಅಂಕಿ ಸಂಖ್ಯೆಗಳೊಡನೆ ಹೋಲಿಕೆ ಮಾಡಿ ಹೆಚ್ಚು ಕಡಿಮೆಯನ್ನು ನಾವು ಇದರಲ್ಲಿ ತಿಳ್ಕೊಳ್ಬೋದು. ಮತ್ತು ಯಾವುದೇ ಒಂದು ದೇಶದಲ್ಲಿ ಈಗಿನ ಉತ್ಪಾದನೆಯನ್ನು ಇಂದಿನ ಅವಧಿಯಲ್ಲಿನ ಉತ್ಪಾದನೆಯೊಡನೆ ಹೋಲಿಕೆ ಮಾಡ್ಬೋದು. ಇವಾಗ ನಾವು ಉತ್ಪಾದನೆ ಮಾಡಿರುವಂಥದ್ದು ಮತ್ತು ಹಿಂದೆ ಮಾಡಿರುವಂಥದ್ದು ಎರಡಕ್ಕೂ ಹೋಲಿಕೆ ಮಾಡ್ಬೋದು. ಉತ್ಪಾದನೆ ಕಡಿಮೆ ಆಗ್ತಿದೆ ಅಂತ ಏನಾದರೂ ನಮಗೆ ತಿಳಿದು ಬಂದರೆ ಸಮಸ್ಯೆಯನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಉತ್ಪಾದನಾ ಕ್ಷೇತ್ರದಲ್ಲಿ ನಮಗೆ ಸಂಖ್ಯಾಶಾಸ್ತ್ರದ ಮಹತ್ವ ಹೆಚ್ಚಿದೆ ಅನ್ನುವಂಥದ್ದು. ಇನ್ನು ಮೂರನೇದು ಇನ್ ಕನ್ಸಂಪ್ಷನ್, ಅನುಭೋಗಕ್ಕೆ ಸಂಬಂಧಿಸಿದಂತಹ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸಮಾಜದ ವಿವಿಧ ವರ್ಗಗಳ ಜನರು ತಮ್ಮ ಆದಾಯವನ್ನು ಹೇಗೆ ಖರ್ಚು ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಅಂಕಿ ಸಂಖ್ಯೆಗಳ ಸಹಾಯದಿಂದ ಜನರ ಜೀವನ ಮಟ್ಟ ಮತ್ತು ತೆರಿಗೆ ಪಾವತಿಯ ಸಾಮರ್ಥ್ಯವನ್ನು, ಟ್ಯಾಕ್ಸಬಲ್ ಕೆಪಾಸಿಟಿಯನ್ನು ಅಂದಾಜು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಇನ್ ದಿ ಫೀಲ್ಡ್ ಆಫ್ ಎಕ್ಸ್ಚೇಂಜ್, ವಿನಿಮಯ ಕ್ಷೇತ್ರದಲ್ಲಿ ಹೇಗೆ ಅಂಕಿ ಸಂಖ್ಯೆಗಳ ನೆರವಿನಿಂದ ಮಾರುಕಟ್ಟೆಗಳು ಬೇಡಿಕೆ ಮತ್ತು ಪೂರೈಕೆಯನ್ನು ಆಧರಿಸಿದ ಬೆಲೆಗಳ ವಿನಿಮಯ ನಿಯಮಗಳು, ಉತ್ಪಾದನಾ ವೆಚ್ಚ, ಬ್ಯಾಂಕೋದ್ಯಮ, ಉದ್ದರಿ ಅಥವಾ ಸಾಲ ಅಂತ ಹೇಳ್ತೀವಿ, ಹೂಡಿಕೆ ಮುಂತಾದಂಥ ವಿಷಯಗಳನ್ನು ಸುಲಭವಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವಸ್ತುವಿನ ಪೂರೈಕೆ ಹೆಚ್ಚಾದರೆ ಅದಕ್ಕೆ ಯಾವ ಬೆಲೆಯನ್ನು ನಿಗದಿ ಮಾಡಬೇಕು, ಯಾವುದೇ ಒಂದು ನಿರ್ದಿಷ್ಟ ಋತುವಿನಲ್ಲಿ, ಯಾವುದೇ ಒಂದು ನಿರ್ದಿಷ್ಟ ಸಮಯದಲ್ಲಿ ಬ್ಯಾಂಕು ಯಾವ ಬಡ್ಡಿಯ ದರವನ್ನು ವಿಧಿಸಬೇಕು, ಗರಿಷ್ಠ ಲಾಭವನ್ನು ಸಂಪಾದನೆ ಮಾಡಲಿಕ್ಕೆ ಏಕಸ್ವಾಮ್ಯ ವ್ಯಾಪಾರಿ ಯಾವ ಬೆಲೆಯನ್ನು ನಿಗದಿಗೊಳಿಸಬೇಕು ಎಂಬತಕ್ಕಂಥ ಪ್ರಶ್ನೆಗಳಿಗೆ ಅಂಕಿ ಸಂಖ್ಯೆಗಳು ಉತ್ತರವನ್ನು ನೀಡ್ತವೆ. ಆದ್ದರಿಂದ ನಾವು ಅಂಕಿ ಸಂಖ್ಯೆಗಳನ್ನು ವಿನಿಮಯ ಕ್ಷೇತ್ರದಲ್ಲಿ ಬಳಕೆ ಮಾಡ್ತೀವಿ. ಇಲ್ಲಿ ಇದರ ಮಹತ್ವ ಹೆಚ್ಚಿನದು ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಇನ್ನು ವಿತರಣೆಯ ಕ್ಷೇತ್ರದಲ್ಲಿ ನೋಡೋದಾದ್ರೆ ಇನ್ ದಿ ಫೀಲ್ಡ್ ಆಫ್ ಡಿಸ್ಟ್ರಿಬ್ಯೂಷನ್, ರಾಷ್ಟ್ರೀಯ ಉತ್ಪನ್ನ, ರಾಷ್ಟ್ರೀಯ ಆದಾಯ, ತಲಾ ಆದಾಯ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಅಂಕಿ ಸಂಖ್ಯೆಗಳಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ. ಓಕೆ, ರಾಷ್ಟ್ರೀಯ ಆದಾಯದ ಎಣಿಕೆ ಮತ್ತು ವಿತರಣೆಯ ವಿಷಯಗಳಿಗೆ ಅಂಕಿ ಸಂಖ್ಯೆಗಳು ಉತ್ತರಗಳನ್ನು ಹೇಳ್ತವೆ. ಹಾಗಾಗಿ ವಿತರಣಾ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳ ಮಹತ್ವ ಹೆಚ್ಚಿನದು ಅಂತ ಹೇಳ್ತಿದ್ದಾರೆ. ಇನ್ನು ಆರ್ಥಿಕ ನೀತಿಗಳನ್ನು ರೂಪಿಸುವಿಕೆ, ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್, ಅಂಕಿ ಸಂಖ್ಯೆಗಳ ಸಂಗ್ರಹಣೆ ಮತ್ತು ಸಂಖ್ಯಾತ್ಮಕ ವಿಧಾನಗಳ ನೆರವಿನಿಂದ ಆರ್ಥಿಕ ನೀತಿಗಳನ್ನು ರೂಪಿಸಲಿಕ್ಕೆ ಮತ್ತು ನಿರ್ಣಯಗಳನ್ನು ತಲುಪಲಿಕ್ಕೆ ನಮಗೆ ಸುಲಭ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಇದರಲ್ಲಿ ಆರ್ಥಿಕ ನೀತಿಗಳನ್ನು ರೂಪಿಸುವಿಕೆ ಎಂಬುದು ಸಂಖ್ಯಾಶಾಸ್ತ್ರದ ಮಹತ್ವವಾಗಿ ಇಲ್ಲಿ ಕೊಟ್ಟಿದೆ. ಇನ್ನು ಈ ಚಾಪ್ಟರ್ನಲ್ಲಿ ಇನ್ನೂ ಒಂದಷ್ಟು ಟಾಪಿಕ್ಗಳು ಇದೆ. ಅದನ್ನು ನಾನು ಅಂಕಿಅಂಶಗಳ ವಿಧಗಳು ಮತ್ತು ಕಾರ್ಯಗಳು ಮತ್ತು ಚಲಕಗಳು ಅಥವಾ ಛಲಪರಿಮಾಣಗಳು ಅಂತ ಇವಿಷ್ಟನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಸಂಖ್ಯಾಶಾಸ್ತ್ರದ ಪರಿಚಯ, ಸಂಖ್ಯಾಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಇದರ ವ್ಯಾಪ್ತಿ ಮತ್ತು ಮಹತ್ವ
ಇವತ್ತಿನ ಕ್ಲಾಸ್ಗೆ ಸಾಕು ಅಂತ ಅಂದ್ಕೊಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.